ಜೈ ಶ್ರೀರಾಮ್. ನಮಸ್ಕಾರ ಸ್ನೇಹಿತರೆ. 2025 ಮಾರ್ಚ್ 29 ತಾರೀಕು ಶನಿ ಗ್ರಹ ತಮ್ಮ ರಾಶಿಯನ್ನು ಬದಲಾವಣೆ ಮಾಡಿಕೊಂಡ್ರು. ಕುಂಭ ರಾಶಿಯನ್ನು ಬಿಟ್ಟು ಮೀನ ರಾಶಿಗೆ ಬಂದು ಸಂಚಾರವನ್ನು ಮಾಡಿಕೊಂಡ್ರು. ಏನು ಈ ಮೀನ ರಾಶಿಯಲ್ಲಿ ಸಂಚಾರ ನಡೀತಾ ಇದೆ ಶನಿ ಸಂಚಾರ, ವೃಶ್ಚಿಕ ರಾಶಿಯವರಿಗೆ ಯಾವ ತರಹದ ಫಲಿತಾಂಶಗಳು, ಯಾವ ವಿಷಯದಲ್ಲಿ ಎಚ್ಚರಿಕೆಯಿಂದಿರಬೇಕು, ಯಾವ ಪರಿಹಾರಗಳನ್ನು ಮಾಡ್ಕೊಳ್ತಾ ಹೋಗಬೇಕು ಅಂತ ಈ ವಿಡಿಯೋದಲ್ಲಿ ಸ್ವಲ್ಪ ನಾನು ತಿಳಿಸ್ತಾ ಹೋಗ್ತೇನೆ. ಸ್ಕಿಪ್ ಮಾಡಿದೆ ನೋಡಿ. ಅದೇ 2025 ಜುಲೈ 13ನೇ ತಾರೀಕಿನಿಂದ ಬೇರೆ ಶನಿ ವಕ್ರಗತಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಈ ವಕ್ರಿ ಶನಿ ಸಂಚಾರದಲ್ಲಿ ಯಾವ ಥರ ಫಲಿತಾಂಶಗಳಿರುತ್ತೆ ಅಂತಲೂ ಕೂಡ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ. ಅದಕ್ಕೂ ಮುನ್ನ 2 ನಿಮಿಷಗಳ ಕಾಲ ಕಿವಿ ಮಾತನ್ನು ಹೇಳೋದಕ್ಕೆ, ಅಂದರೆ ಇದ್ರ ಬಗ್ಗೆ ಜ್ಯೋತಿಷ್ಯದ ಬಗ್ಗೆ ಸಾಕಷ್ಟು ಗೊಂದಲ ಅನ್ನೋದು ಜಾಸ್ತಿ ಜನಕ್ಕೆ ಇದೆ. ಅದರ ಬಗ್ಗೆ ತಿಳಿ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಇದು ತಿಳುವಳಿಕೆ ಬರಲಿ ಅನ್ನೋದು ಉದ್ದೇಶಕ್ಕೋಸ್ಕರ. ನೋಡಿ ಸ್ನೇಹಿತರೆ, ಸಾಕಷ್ಟು ಜನರಲ್ಲಿ ರಾಶಿ ಫಲಿತಾಂಶ ನಂದಿ ರಾಶಿ ಈ ವರ್ಷ ಹೇಗಿರುತ್ತೆ ಅನ್ನೋದು ತುಂಬ ಜನಕ್ಕೆ ಅದೊಂದು ಮನದಟ್ಟು ಆಗಿಬಿಟ್ಟಿದೆ. ನೋಡಿ, ರಾಶಿ ಅಂದರೆ ಈಗ ನನ್ನ ಮನಸ್ಸಿನಲ್ಲಿ ಕಾರ್ ತಗೋಬೇಕು ಅಂತ ಇದೆ. ನನ್ನ ಮನಸ್ಸಲ್ಲಿ ಅಂದ್ಕೊತೀನಿ ಕಾರ್ ತಗೋಬೇಕು ಅಂತ. ಕಾರ್ ತಗೊಳೋದಕ್ಕೆ ಅವಕಾಶ ಬರುತ್ತಾ ಇಲ್ವಾ ಅಂತಂದು ನಿಮ್ಮ ಜನ್ಮ ಜಾತಕದಲ್ಲಿ ಚತುರ್ಥ ಭಾವ ಹೇಳುತ್ತೆ. ಚತುರ್ಥ ಭಾವಾಧಿಪತಿ ಚೆನ್ನಾಗಿದ್ದರೆ ನೀವು ಅಂದ್ಕೊಂಡಂಗೆ ಕಾರ್ ತೊಗೊತೀರ. ಅಂದರೆ ನಿಮ್ಮ ಜಾತಕ ತುಂಬ ಇಂಪಾರ್ಟೆಂಟು, ದಶಾಭುಕ್ತಿ ತುಂಬ ಇಂಪಾರ್ಟೆಂಟು. ಏನು ನೀವು ಹುಟ್ಟಿರ್ತಕ್ಕಂತಹ ಡೇಟ್ ಆಫ್ ಬರ್ತು, ಟೈಮಿಂಗ್ಸ್ ಆಧಾರದ ಮೇಲೆ ಜಾತಕ ಚಕ್ರ ಅಂತ ಇರುತ್ತೆ. ಯಾವ ರಾಶಿಯಲ್ಲಿ ಯಾವ ಗ್ರಹಗಳು ಕುತ್ಕೊಂಡಿದ್ದಾರೆ, ಎಷ್ಟು ಡಿಗ್ರಿಯಲ್ಲಿ ಕುತ್ಕೊಂಡಿದ್ದಾರೆ, ಅವರು ಯಾವ ನಕ್ಷತ್ರದಲ್ಲಿ ಕುತ್ಕೊಂಡಿದ್ದಾರೆ, ಮತ್ತು ಅಷ್ಟಕವರ್ಗ ಬಿಂದುಗಳು ಎಷ್ಟು. ಅಷ್ಟಕವರ್ಗ ಬಿಂದುಗಳು ಅಂದರೆ ಪ್ಲ್ಯಾನೆಟ್ ಸ್ಟ್ರೆಂತ್ ಅಂತ ಕರಿತೀವಿ. ನೋಡಿ, ಈಗ ಚಂದ್ರ ಯಾವ ಮನೇಲಿ ಇರ್ತಾರೋ ಅದಕ್ಕೆ ನಾವು ರಾಶಿ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ಚಂದ್ರ ಏನಾದರೂ ಸಿಂಹರಾಶಿಯಲ್ಲಿ ಇದ್ದಾಗ ಅದನ್ನು ಸಿಂಹರಾಶಿ, ಅವ್ರ ಸಿಂಹರಾಶಿ, ಹೌದಪ್ಪ ಈ ಹುಡುಗಂದು ಸಿಂಹರಾಶಿ ಅಥವಾ ಈ ಹುಡುಗಿದು ಸಿಂಹರಾಶಿ ಅಂತ ಹೇಳ್ತೀವಿ. ದಶಾಭುಕ್ತಿ ಅಂತ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಕೊತೀವಿ? ಚಂದ್ರ ಸಿಂಹರಾಶಿಯಲ್ಲಿದ್ದಾರೆ, ಚಂದ್ರ ಯಾವ ನಕ್ಷತ್ರದಲ್ಲಿ ಇದ್ದಾರೋ, ಈಗ ಮಗ ನಕ್ಷತ್ರದಲ್ಲಿ ಚಂದ್ರ ಇದ್ದಾರೆ ಅಂತ ಇಟ್ಕೊಳ್ಳಿ. ಮಗ ನಕ್ಷತ್ರದಲ್ಲಿ ಚಂದ್ರ ಇದ್ದಾಗ, ಅವ್ರು ಹುಟ್ಟಿದಾಗ ಮಗ ನಕ್ಷತ್ರಕ್ಕೆ ಯಾರು ಅಧಿಪತಿ? ಕೇತು ಅಧಿಪತಿ. ಕೇತು ಮಹಾದಶೆಯಿಂದ ಪ್ರಾರಂಭ ಆಗುತ್ತೆ ಅವರ ಜೀವನದಲ್ಲಿ. ಕೇತು ಆದಮೇಲೆ ಶುಕ್ರ ಮಹಾದಶ ಆದಮೇಲೆ ಸೂರ್ಯ ಮಹಾದಶ. ಶುಕ್ರ 20 ವರ್ಷ ಇರ್ತಾರೆ, ಸೂರ್ಯ ಮಹಾದಶ 6 ವರ್ಷ ಇರ್ತಾರೆ. ಶುಕ್ರ ಮಹಾದಶ ನಿಮಗೊಂದು ಎಕ್ಸಾಂಪಲ್ ಕೊಡ್ತೀನಿ. ಎಕ್ಸಾಂಪಲ್ ಅಲ್ಲ, ಇದು ತುಂಬ ಜನ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದಾರೆ. ಶುಕ್ರದಶ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನಕ್ಕೆ ಶುಕ್ರದಶ ಅಂತ ಹೇಳಿದ ತಕ್ಷಣ ದುಡ್ಡು ಬಂದ್ಬಿಡುತ್ತೆ, ಶುಕ್ರದಶ ಅಂತ ಹೇಳಿದ ತಕ್ಷಣ ಒಳ್ಳೇದಾಗ್ಬಿಡುತ್ತೆ ಅನ್ನೋ ಒಂದು ಕಲ್ಪನೆ ಜಾಸ್ತಿ ಜನರಲ್ಲಿ ಮನದಟ್ಟಾಗ್ಬಿಟ್ಟಿದೆ. ಶುಕ್ರ ಜನ್ಮ ಜಾತಕದಲ್ಲಿ ಚೆನ್ನಾಗಿಲ್ಲ ಅಂದರೆ, ಅದರಲ್ಲೂ ಹೆಣ್ಮಕ್ಕಳ ಜಾತಕದಲ್ಲಿ ಶುಕ್ರ ಚೆನ್ನಾಗಿಲ್ಲ ಅಂದರೆ PCOD ಅಂತಕ್ಕಂತಹ ಒಂದು ಚಿಕ್ಕ ಪುಟ್ಟ ಕಾಯಿಲೆಗಳಿಂದ ಬಳಲಬೇಕಾಗುತ್ತೆ ಆ ಹೆಣ್ಮಕ್ಳು. ಮುಟ್ಟಿನ ಸಮಸ್ಯೆಯಿಂದ ಬಳಲಬೇಕಾಗುತ್ತೆ. ಅತ್ತೆ ಸೊಸೆ ವಿಚಾರದಲ್ಲಿ ಏನು ಗಂಡನ ಮನೆಗೆ ಹೋದಾಗ ಅತ್ತೆ ಜೊತೆ ತುಂಬಾ ನಮ್ಮ ಅತ್ತೆ ಹೀಗಪ್ಪ ಅಂತ ನಾವು ನಮ್ಮ ಮನಸ್ಸಲ್ಲಿ ತುಂಬ ಒದ್ದಾಡ್ತಾ ಇರ್ತೀವಿ, ತುಂಬ ನೋವು ಪಡ್ತೀವಿ. ಬಿಕಾಸ್ ಆಫ್ ಶುಕ್ರಕಾರಕ. ಅತ್ತೆ ಅಂದರೆ ಶುಕ್ರಕಾರಕ, ಬುಧ ಅಂದರೆ ಮಾವಕಾರಕ. ಸೊ ಮತ್ತೆ ಶುಕ್ರದಶ ಕೊಡಬೇಕಲ್ಲ ಮತ್ತೆ ನಿಮ್ಗೆ ಲಕ್ಕು. ಶುಕ್ರದಶ ಅಂತಂದು ತಲೆಯಲ್ಲಿ ತುಂಬ್ಕೊಂಡ್ಬಿಟ್ಟಿದ್ದೀರ ನೀವು. ಶುಕ್ರದಶ ಅಂದರೆ ಗುಡ್, ಅದು ತುಂಬ ಒಳ್ಳೆಯದು. ಶುಕ್ರ ಏನಾದರೂ ಪಾಪಿಯಾಗಿ, ಪಾಪಗ್ರಹ ಆಗಿ ನಿಮ್ಮ ಜನ್ಮ ಲಗ್ನಕ್ಕೆ 6ನೇ ಮನೆ ಅಧಿಪತಿನೋ 8ನೇ ಮನೆ ಅಧಿಪತಿನೋ ಆಗಿ ರಾಹು ಜೊತೆ ಸಪ್ತಮ ಸ್ಥಾನದಲ್ಲಿ ಕುತ್ಕೊಂಡಾಗ ಮದುವೆ ಆಗಿಬಿಟ್ಟು ವಿಚ್ಛೇದನ ಆಗಿಬಿಡುತ್ತೆ. ಯಾಕೆಂದರೆ ಪಾಪಗ್ರಹ. ಶುಕ್ರ ಅಂದರೆ ಸಂತೋಷ ಕೊಡಬೇಕು, ಭೋಗ ಕೊಡಬೇಕು, ಒಳ್ಳೆ ಕಾರು, ಲಕ್ಸುರಿ ಮನೆ ಕೊಡಬೇಕು, ಹೆಣ್ಣಿನಿಂದ ಸುಖ ಕೊಡಬೇಕು. ಹೆಣ್ಣು ಅಂತ ಹೇಳಿದ ತಕ್ಷಣ ನಾಟ್ ಓನ್ಲಿ ಹೆಂಡತಿ, ತಂಗಿ ಆಗಿರ್ಬೋದು. ತಂಗಿಯಿಂದ ಒಂದು ಆತ್ಮತೃಪ್ತಿ, ಮಾನಸಿಕ ಸಂತೋಷ, ನನ್ನ ತಂಗಿ, ನಮ್ಮ ಅಣ್ಣ. ಮತ್ತಾಮೇಲೆ ಮುಖ್ಯವಾಗಿ ಶುಕ್ರ ಅಂದರೆ ದೊಡ್ಡ ವೆಹಿಕಲ್ ಇರಬೇಕು. ಸೊ ಶುಕ್ರ ಚೆನ್ನಾಗಿದ್ದರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಳ್ಳೆ ಹೆಸರುವಾಸಿ ಆಗ್ತಾರೆ. ಸೊ ಇಂತಹ ಶುಕ್ರ ನಮ್ಮ ಜಾತಕದಲ್ಲಿ ಚೆನ್ನಾಗಿಲ್ಲ ಅಂದರೆ ಸಾಕಷ್ಟು ಏರಿಳಿತಗಳನ್ನು ನೋಡಬೇಕಾಗುತ್ತೆ. ಶುಕ್ರ ಅಂದರೆ ತುಂಬ ನೋಡಿ, ಕೊಟ್ಬಿಟ್ರೆ ಅವರು ಚೆನ್ನಾಗಿದ್ದಾಗ, ನಾವು ಹುಟ್ಟಿದಾಗ ಚೆನ್ನಾಗಿದ್ದೀವಿ, ನಾವು ಹುಟ್ಟಿದಾಗ ನಮ್ಮ ಜಾತಕದಲ್ಲಿ ಅವರು ಚೆನ್ನಾಗಿದ್ದಾರೆ ಅಂತ ಏನಾದರೂ ಅಲ್ಲಿದ್ದರೆ ನಿಮ್ಮ ಜಾತಕ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಶುಕ್ರ ಚೆನ್ನಾಗಿದ್ದರೆ
ನಿಮಗೆ ಯಾವುದೇ ತರಹದ ತೊಂದರೆ ಇರೋದಿಲ್ಲ. ಒಳ್ಳೆ ಲಕ್ಸುರಿ ಲೈಫು, ಒಳ್ಳೆ ಹೆಂಡತಿ, ಒಳ್ಳೆ ಮನೆ, ಸುಖ ಸಂಸಾರ ಚೆನ್ನಾಗಿರುತ್ತೆ. ಅದೇ ಶುಕ್ರ ಚೆನ್ನಾಗಿಲ್ಲ ಅಂದರೆ ಹೆಣ್ಣಿನಿಂದ ಯಾವುದೇ ತರಹದ ಒಂದು ಪ್ರೀತಿ ವಾತ್ಸಲ್ಯ ಸಿಗೋದಿಲ್ಲ. ಶುಗರ್ ಪೇಷಂಟ್, ಶುಗರ್ ಕಾಯಿಲೆ ಬರೋದಕ್ಕೆ, ಸಕ್ಕರೆ ಕಾಯಿಲೆ ಬರೋದಕ್ಕೆ ಕಾರಣನೇ ಶುಕ್ರ ಚೆನ್ನಾಗಿಲ್ಲ ಅಂದರೆ ಪಾಪಿ ಆದಾಗ ಶುಕ್ರನಿಂದ ಈ ಥರ ಸಿಚುವೇಶನ್ ಬರುತ್ತೆ. ಸೊ ಶುಕ್ರ ಚೆನ್ನಾಗಿಲ್ಲ ಅಂದರೆ ಕಾರ್ ತೊಗೊಳಕ್ಕಾಗಲ್ಲ. ಮನಸ್ಸಲ್ಲಿ ನಾವು ಅಂದ್ಕೊತೀವಿ, ರಾಶಿ ಅಂದರೆ ಮನಸ್ಸಲ್ಲಿ ಅಂದ್ಕೊತೀವಿ ಅಷ್ಟೇ. ನಾನೀಗ ಹುಡುಗನ ಇಷ್ಟಪಡ್ತಿದ್ದೀನಿ, ನಾನು ಹುಡುಗಿನ ಇಷ್ಟಪಡ್ತಿದ್ದೀನಿ, ನಮ್ಮ ಅತ್ತೆ ಮಗಳನ್ನ ಇಷ್ಟಪಡ್ತಿದ್ದೀನಿ. ಮದುವೆ ಆಗುತ್ತೋ ಇಲ್ವೋ ಅನ್ನೋದು ನಿಮ್ಮ ಜಾತಕ ತೋರಿಸುತ್ತೆ. ನಿಮ್ಮ ಜಾತಕದಲ್ಲಿ ಆ ಯೋಗ ಇಲ್ಲ ಅಂದರೆ ನೋವು ಪಡ್ತಾನೇ ಇರ್ತೀರ. ನಿಮ್ಮ ಮನಸ್ಸಿಗೆ ಆಘಾತ ಆಗ್ತಾ ಹೋಗುತ್ತೆ. ನಮ್ಮ ಅತ್ತೆ ಮಗಳನ್ನ ನಾನು ಇಷ್ಟಪಟ್ಟೆ, ಅದಾಗಲಿಲ್ಲ ಅಂತ ಎಷ್ಟೋ ಜನ ಈಗಲೂ ಕೂಡ ಮದುವೆ ಆಗದೆ ಉಳಿದಿದ್ದಾರೆ. ಹಾಗೆ ಮದುವೆ ಆಗ್ದಂಗೆ ಬ್ರಹ್ಮಚರ್ಯಾಗಿ ಇದ್ದಾರೆ. ಯಾಕೆ ಅಂದರೆ ಅವರ ಜಾತಕದಲ್ಲಿ ಆ ಥರ ಅವ್ರು ತಂದ್ಕೊಂಡಿರ್ತಾರೆ. ಪೂರ್ವಜನ್ಮತಃ ಕರ್ಮ ಅಂತ ಕರಿತೀವಿ. ಶುಕ್ರದಶ ಅನ್ನೋದು ಎಲ್ಲರಿಗೂ ಒಳ್ಳೇದು ಮಾಡೋಲ್ಲ. ಇದು ನಿಮಗೆ ನೆನಪಿಟ್ಕೊಳ್ಳಿ. ಇಂಥ ನಕ್ಷತ್ರಕ್ಕೆ ಶನಿ ಒಳ್ಳೆಯವನು, ಇಂಥ ನಕ್ಷತ್ರಕ್ಕೆ ಶುಕ್ರ ಒಳ್ಳೇದು ಮಾಡಿಬಿಡ್ತಾರೆ. ಇದೆಲ್ಲನೂ ಫೇಕ್ ಸೆಂಟೆನ್ಸ್. ನಿಮ್ಮ ಜಾತಕದಲ್ಲಿ ಶುಕ್ರ ಚೆನ್ನಾಗಿದ್ದಾರಾ, ಅವರಿಂದ ತೊಂದರೆ ಆಗಲ್ಲ. ಶುಕ್ರ ಬಲಿಷ್ಠರಾಗಿದ್ದಾರಾ, ನಿಮಗೆ ಅವರಿಂದ ತೊಂದರೆ ಆಗಲ್ಲ. ಶುಕ್ರ ವಕ್ರಿಯಾಗಿ ಅಂದರೆ ಹಿಂದಕ್ಕೆ ನಡಿಬೇಕಾದ್ರೆ ನೀವು ಹುಟ್ಟಬೇಕಾದ್ರೆ ನಿಮ್ಮ ಜನನ ಸಮಯದಲ್ಲಿ ಶುಕ್ರ ವಕ್ರಿ ಆಗಿದ್ದಾಗ ನೀವು ಹುಟ್ಟಿದಾಗ, ಅಥವಾ ಶುಕ್ರ ಅಸ್ತಂಗತ ಆದರೆ ಸೂರ್ಯನ ಸಮೀಪ ಡಿಗ್ರಿಗೆ ಬಂದಾಗ ಅಸ್ತಂಗತ ಆಗ್ತಾರೆ. ಸೊ ಶುಕ್ರ ಅಸ್ತಂಗತ ಆದರೆ, ಮತ್ತು ಶುಕ್ರ ನೀಚ ರಾಶಿಯಲ್ಲಿದ್ದಾಗ, ನಾನು ನೋಡ್ತಾ ಇದ್ದೇನೆ, ಎಷ್ಟೋ ಜನರ ಜಾತಕವನ್ನು ನೋಡಿದ್ದೇನೆ. ಸಾಕಷ್ಟು ಜನರಿಗೆ ಮದುವೆ ಮೇಲೆ ಇಂಟ್ರೆಸ್ಟು ಕೂಡ ಇಲ್ಲ. ಕುಜನ ಜೊತೆ ಶುಕ್ರ ಸಪ್ತಮ ಸ್ಥಾನದಲ್ಲಿದ್ದರೆ 2 ವಿವಾಹ ಆಗ್ತಕ್ಕಂಥದ್ದು, ಈ ಥರ ಎಲ್ಲ ತುಂಬ ಇದೆ. ಬಟ್ ನಾನು ಇದನ್ನು ಹೇಳ್ತಾ ಇರ್ತಕ್ಕಂಥ ಉದ್ದೇಶ, ಶುಕ್ರದಶ ಬಂದ್ಬಿಡ್ತು, ಕೋಟಿಗಟ್ಟಲೆ ದುಡ್ಡು ಬಂದ್ಬಿಡುತ್ತೆ ಅನ್ನೋದನ್ನ ಮೈಂಡ್ ತೆಗೆದಾಕ್ಬಿಡಿ ಅಷ್ಟೇ. ಸೊ ಯಾಕೆ ಅಂತಂದರೆ ಶುಕ್ರ ಇಂತಿಂಥ ಲಗ್ನಕ್ಕೇ ಒಳ್ಳೆಯದು ಮಾಡ್ತಾರೆ. ಕುಂಭ ಲಗ್ನ, ಮಕರ ಲಗ್ನಕ್ಕೆ ತುಂಬ ಯೋಗಕಾರಕ ಅವರು. ಓನ್ಲಿ ಕುಂಭ ಲಗ್ನ, ಮಕರ ಲಗ್ನಕ್ಕೆ ಶುಕ್ರ ಅತ್ಯಂತ ಶುಭ ಫಲಿತಾಂಶಗಳನ್ನು ಕೊಡ್ತಾರೆ. ಮತ್ತು ಮಿಥುನ ಲಗ್ನಕ್ಕೂ ಪಂಚಮಾಧಿಪತಿ ಯೋಗಕಾರಕ, ಪಂಚಮ ಸ್ಥಾನಕ್ಕೆ ಅಧಿಪತಿಯಾಗಿ ಒಳ್ಳೆಯದನ್ನು ಮಾಡಬೇಕು. ಬಟ್ ಅವರು ನಿಮ್ಮ ಜಾತಕದಲ್ಲಿ ಅವರು ಫೇಲ್ ಆಗಿದ್ದರೆ ಆ ಒಂದು ಶುಕ್ರದಶ ಅಷ್ಟೊಂದು ಯೋಗ ಕೊಡೋದಿಲ್ಲ. ಸೊ ಇದನ್ನು ನಾನು ಎಕ್ಸಾಂಪಲ್ ಕೊಟ್ಟಿದ್ದ ಉದ್ದೇಶ ನಿಮಗೆ ತಿಳುವಳಿಕೆ ಬರಲಿ ಅಂತ ಹೇಳ್ಬಿಟ್ಟು. ಎಕ್ಸಾಂಪಲ್ ಅಲ್ಲ, ಇದು ನಿಮಗೆ ಅರ್ಥ ಮಾಡಿಸುವ ಸಲುವಾಗಿ. ನೋಡಿ, ನಾವು ಮನಸ್ಸಲ್ಲಿ ಅಂದ್ಕೊತೀವಿ, ರಾಶಿ ಅಂದರೆ ಮನಸ್ಸಲ್ಲಿ ಅಂದ್ಕೊತೀವಿ. ನಮಗೆ ಗುರುಬಲ ಇದೆ, ಜಾತಕದಲ್ಲಿ ದಶಾಭುಕ್ತಿ ಚೆನ್ನಾಗಿಲ್ಲ ಅಂದರೆ ಗುರುಬಲ ಇದ್ದರೂ ಕೂಡ ಯಾವ ಥರ ಪರಿಸ್ಥಿತಿ ಅಂದರೆ ಬೇಸಿಗೆಯಲ್ಲಿ ಮಳೆ ಬಂದು ಹೋದಂಗೆ ಇರುತ್ತೆ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ. ಈ ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ ಬಂದಾಗಲಿಂದ, ಆಗಲೇ ಅರ್ಧಾಷ್ಟಮ ಶನಿ, ಚತುರ್ಥ ಸ್ಥಾನದಲ್ಲಿ ಶನಿ ಇದ್ದಾಗ ಸಾಕಷ್ಟು ಏರಿಳಿತಗಳನ್ನು ನೋಡ್ತಾ ಬರ್ತಿದ್ದೀರಾ. ಉದ್ಯೋಗದಲ್ಲಿ ತೊಂದರೆಗಳು, ಮನೆ ಚೇಂಜ್ ಆಗೋದು, ಮನೆ ಚೇಂಜ್ ಮಾಡೋದು, ಉದ್ಯೋಗ ಬಿಡೋದು, ಬೇರೆ ಉದ್ಯೋಗಕ್ಕೆ ಸೇರ್ಕೊಳೋದು, ಆಸ್ತಿ ವಿಚಾರದಲ್ಲಿ ಸಿಕ್ಕಿ ಹಾಕ್ಕೊಳ್ತಕ್ಕಂಥದ್ದು. ಆಸ್ತಿ ತೊಗೊಂಡ್ಬಿಡ್ತೀರಾ, ಯಾವುದೋ ಒಂದು ಪ್ರಾಪರ್ಟಿ ಸೈಟ್ ತೊಗೊಳ್ತೀರಾ, ಅಲ್ಲಿ ಸ್ಟ್ರಕ್ ಆಗಿಬಿಡೋದು. ಅವಸರ ಮಾಡ್ಕೊಂಡು ತೊಗೊಂಡ್ಬಿಡ್ತೀರಾ ರೀ, ಯೋಚನೆ ಮಾಡಲ್ಲ, ದಶಾಭುಕ್ತಿ ನೋಡಲ್ಲ. ಸೊ ತೊಗೊಂಡ್ಬಿಡ್ತೀರಾ, ಸೊ ಅಲ್ಲಿ ಸ್ಟ್ರಕ್ ಆಗಿಬಿಡುತ್ತೆ. ಶನಿ ಅಲ್ವಾ, ಅರ್ಧಾಷ್ಟಮ ಶನಿ ಚತುರ್ಥ ಸ್ಥಾನದಲ್ಲಿದ್ದಾಗ ಇವಾಗ ಪಂಚಮ ಸ್ಥಾನಕ್ಕೆ ಬಂದಿದ್ದಾರೆ. ಪಂಚಮ ಸ್ಥಾನಕ್ಕೆ ಶನಿ ಬಂದಾಗ ಶನಿ ಕರ್ಮಕಾರಕ. ಶನಿ ಅಂದರೆ ಏನು, ಕಷ್ಟಪಟ್ಬಿಟ್ಟು ಕೆಲಸ ಮಾಡಬೇಕು. ಸೊ ಅಂಥ ಗ್ರಹ ಶನಿ ಅಂದ್ರೇ ಫಿಸಿಕಲಿ ಬೆವರು ಸುರಿಸ್ಬಿಟ್ಟು ಕೆಲಸ ಮಾಡ್ತಕ್ಕಂಥದ್ದು. ಬುಧ ಚೆನ್ನಾಗಿದ್ದರೆ ಸಾಫ್ಟ್ವೇರ್ ಟ್ಯಾಲೆಂಟ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಶೇರ್ ಮಾರ್ಕೆಟಲ್ಲಿ ದುಡ್ಡು ಬಂಡವಾಳ ಹಾಕಿಬಿಟ್ಟು ಡಬಲ್ ಮಾಡ್ಕೊಳ್ತಕ್ಕಂಥದ್ದು. ಬುಧ ಚೆನ್ನಾಗಿದ್ದರೆ, ಬುದ್ಧಿಕಾರಕ ಬುಧ ಚೆನ್ನಾಗಿದ್ದರೆ ನಮ್ಮ ಟ್ಯಾಲೆಂಟ್ ಮುಖಾಂತರನೇ ನಾವು ಹಣ ಸಂಪಾದನೆ ಮಾಡಿ ಚೆನ್ನಾಗಿರ್ತೀವಿ. ಸೊ ಇಲ್ಲಿ ಪಂಚಮ ಸ್ಥಾನಕ್ಕೆ ಶನಿ ಬಂದಾಗ ಯಾವ ಥರ ಆಲೋಚನೆ ಬರುತ್ತೆ? ಪಂಚಮ ಸ್ಥಾನ ಅಂದರೆ ಏನು? ನಮ್ಮ ಬುದ್ಧಿ ಕೌಶಲ್ಯ, ಸಂತಾನದ ಸ್ಥಾನ, ಮತ್ತು ನಮ್ಮ ಒಂದು ಏನು ಪ್ರೇಮ ಅಂತ ನಾವು ಕರಿತೀವಲ್ವಾ, ಈ ಲವ್ ರಿಲೇಷನ್ಶಿಪ್ಪಲ್ಲಿ ಅಂದರೆ ಪ್ರೇಮಿಗಳು ಇಷ್ಟಪಡೋದು, ಲವ್ ಮ್ಯಾರೇಜ್ ಆಗೋದು, ಇದಕ್ಕೆಲ್ಲ ಕಾರಣ ಪಂಚಮ ಸ್ಥಾನನೇ. ಪಂಚಮ ಸ್ಥಾನದಲ್ಲಿ ಶುಕ್ರ ರಾಹು ಇದ್ದರೆ ಅದೆಲ್ಲ ಪ್ರೇಮ ವಿವಾಹ ಆಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ. ಸೊ ಪಂಚಮ ಸ್ಥಾನದ ಸಂತಾನ, ನಮ್ಮ ಆಲೋಚನೆ ವಿಧಾನ ಯಾವ ಥರ ಇರುತ್ತೆ, ಶೇರ್ ಮಾರ್ಕೆಟಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಅವಕಾಶ ಇದೆಯಾ, ಅದರಲ್ಲಿ ಮತ್ತೆ ಲಾಭ ಬರುತ್ತಾ, ಅದನ್ನು ನಾವು ಪಂಚಮ ಸ್ಥಾನದಿಂದ ನಾವು ನೋಡ್ತೀವಿ. ನಮ್ಮ ಸಂತಾನ ಯಾವ ಥರ ಇರುತ್ತೆ, ನಮ್ಮ ಸಂತಾನದಿಂದ ನಮ್ಗೆ ಒಳ್ಳೆ ಹೆಸರು ಬರುತ್ತಾ, ಇದೆಲ್ಲನೂ ಕೂಡ ಪಂಚಮ ಸ್ಥಾನದಿಂದ ನಾವು ನೋಡ್ತೀವಿ. ಪೂರ್ವ ಪುಣ್ಯ ಸ್ಥಾನ ಅಂತ ಕರಿತೀವಿ. ಯಾವುದೋ ಜನ್ಮದಲ್ಲಿ ನೀನು ಪುಣ್ಯ ಮಾಡಿದ್ಯಪ್ಪ, ನಿನಗೆ ಒಳ್ಳೆ ಮಗಳು ಹುಟ್ಟಿದಾಳೆ,
ಒಳ್ಳೆ ಮಗ ಹುಟ್ಟಿದ್ದಾನೆ, ಕೀರ್ತಿ ತರ್ತಕ್ಕಂತಹ ಮಗ ಹುಟ್ಟಿದ್ದಾನೆ ಅಂತ ನಾವು ಏನಕ್ಕೋಸ್ಕರ ಕರ್ಸ್ಕೊತೀವಿ, ಇನ್ನೊಬ್ಬರ ಬಾಯಲ್ಲಿ ಆ ಮಾತು ಬರುತ್ತೆ ಅಂದರೆ ಪಂಚಮ ಸ್ಥಾನ ನಮಗೆ ಶುದ್ಧವಾಗಿರಬೇಕು, ಪಂಚಮ ಸ್ಥಾನ ನೆಟ್ಟಿಗಿರಬೇಕು. ಅಂತಹ ಪಂಚಮ ಸ್ಥಾನದಲ್ಲಿ ಶನಿ ಬಂದಾಗ, ಕರ್ಮಕಾರಕ ಶನಿ ಬಂದಾಗ ಯಾವ ಥರ ಯೋಚನೆ ಮಾಡೋದಕ್ಕೆ ಅಲ್ಲಿ ಯಾವ ಥರ ಯೋಚನೆ ಬರುತ್ತೆ ಅಂದರೆ ನೋಡಿ, ಈಗ ಹೇಳ್ತಕ್ಕಂಥ ಫಲಿತಾಂಶಗಳು ಅಷ್ಟಕವರ್ಗ ಬಿಂದುಗಳು 0, 1, 2, 3 ಕೊಟ್ಟಿದ್ದ ಪಕ್ಷದಲ್ಲಿ ನಿಮ್ಮ ಯೋಚನೆಗಳೆಲ್ಲ ಸಣ್ಣ ಮಟ್ಟಕ್ಕಿರುತ್ತೆ. ಅಂದರೆ ಪ್ರಾಕ್ಟಿಕಲ್ ಆಗಿರೋದಿಲ್ಲ, ಆ ಯೋಚನೆಗಳು ಗಂಭೀರವಾಗಿರೋದಿಲ್ಲ. ಯಾರೋ ಒಬ್ರು ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ರು, ಅವ್ರಿಗೆ ಲಕ್ಷ ರೂಪಾಯಿ ಬಂದ್ಬಿಡ್ತು, ನನಗೂ ಬಂದ್ಬಿಡುತ್ತೆ ಅಂತ ಹೋಗಿ ಧುಮುಕ್ ಬಿಡ್ತೀರಾ, ಆ ಲಕ್ಷ ಹೋಯ್ತಲ್ಲಿ, ಅಲ್ಲಿ ದುಡ್ಡು ವೇಸ್ಟ್ ಆಗಿಬಿಡ್ತೀರಾ, ದುಡ್ಡು ವೇಸ್ಟ್ ಮಾಡ್ಕೊತೀರಾ. ಬಿಕಾಸ್ ಆಫ್ ಶನಿ ಬಲಹೀನ ಪಂಚಮ ಸ್ಥಾನಕ್ಕೆ ಬಂದಿದ್ದಾರೆ ವೃಶ್ಚಿಕ ರಾಶಿಯವರಿಗೆ. 0, 1, 2, 3 ಅಷ್ಟಕವರ್ಗ ಬಿಂದುಗಳೇನಾದರೂ ಕೊಟ್ಟಿದ್ದ ಪಕ್ಷದಲ್ಲಿ ಖಂಡಿತ ಅವರು ಇನ್ವೆಸ್ಟ್ಮೆಂಟ್ ಮಾಡಿ, ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಮಾಡಿ ಖಂಡಿತ ಹಣ ಕಳ್ಕೊತಾರೆ. ಮತ್ತು ಜೂಜಾಡೋದು, ಬೆಟ್ಟಿಂಗ್ ಕಟ್ಟೋದು ಇದೆಲ್ಲ ಮಾಡಿಬಿಟ್ಟು ಹಣ ಕಳ್ಕೊತಾರೆ. 0, 1, 2, 3 ಬಿಂದುಗಳು ಕೊಟ್ಟಿದ್ರೆ. ಅದೇ 4, 5, 6, 7, 8 ಬಿಂದು ಕೊಟ್ಟಿದ್ರೆ ಐಡಿಯಾ ಬರುತ್ತೆ ಇನ್ವೆಸ್ಟ್ಮೆಂಟ್ ಮಾಡೋಣ ಅಂತ. ಬಟ್ ಅಲ್ಲಿ ಅಷ್ಟಕವರ್ಗ ಬಿಂದುಗಳು ಜಾಸ್ತಿ ಇರೋದಕ್ಕೆ ಅವ್ರು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಹೋಗಲ್ಲ. ಸೊ ಪಂಚಮ ಸ್ಥಾನಕ್ಕೆ ಶನಿ ಬಂದಿದ್ದಾರೆ. ಈಗ ನೀವು ಮ್ಯಾಚ್ ಮಾಡ್ಕೊಳ್ಳಿ, ನಿಮಗೆ ಯಾವ್ಯಾವ ಥರ ನಿಮಗೆ ತಲೆ ಓಡ್ತಾ ಇದೆ. ಈಗ ವೃಶ್ಚಿಕ ರಾಶಿಯವರಿಗೆ ಪಂಚಮ ಸ್ಥಾನದಲ್ಲಿ ಶನಿ ಬಂದಿರೋದ್ರಿಂದ ನೋಡಿ, ಕರ್ಮಕಾರಕ ಶನಿ ಪಂಚಮ ಸ್ಥಾನಕ್ಕೆ ಬಂದಾಗ ಇಲ್ಲೇನಾಗುತ್ತೆ ಅಂತಂದರೆ, ತಿಂಗಳ ನಾನು ಅಷ್ಟೆಲ್ಲ ಕಷ್ಟಪಡ್ತಿದ್ದೀನಿ, ಬರೀ 20,000 ರೂಪಾಯಿ ಬರ್ತಾ ಇದೆ. ಅವನು ಯಾರೋ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾನಂತೆ, ಶೇರ್ ಮಾರ್ಕೆಟಲ್ಲಿ ಹಾಕಿದಂತೆ 2-3 ಲಕ್ಷ ಲಾಭ ಬಂತಂತೆ, ನಾನು ಯಾಕೆ ಹಾಕಬಾರ್ದು, ಅವ್ನು ಯಾರೋ ಬೆಟ್ಟಿಂಗ್ ಕಟ್ಟಿದಂತೆ, ಅವ್ನಿಗೆ ದುಡ್ಡು ಬಂದ್ಬಿಡ್ತಂತೆ. ಈ ಥರ ಮಂದ ಬುದ್ಧಿ ಬರುತ್ತೆ, ಅಲ್ಲಿ ದುರಾಲೋಚನೆ ಬರುತ್ತೆ. ನಾನು ಕೂಡ ಆ ಥರ ಆಗಬೇಕು, ಬೇಗ ದುಡ್ಡು ಮಾಡಬೇಕು ಅಂತ ಹೋಗಿ ಅಲ್ಲಿ ಎಡು ಬೀಳ್ತೀರಾ. ನಿಮಗೆ ಅಷ್ಟಕವರ್ಗ ಬಿಂದುಗಳೇನಾದರೂ ಚೆನ್ನಾಗಿ ಕೊಟ್ಟಿದ್ರೆ ಪರವಾಗಿಲ್ಲ, ಬಚಾವಾಗ್ತೀರಾ. 0, 1, 2, 3 ಕೊಟ್ಟಿದ್ರೆ ಅಲ್ಲಿ ನೀವು ಗ್ಯಾರಂಟಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿ, ಬೆಟ್ಟಿಂಗ್ ಕಟ್ಟೋದು ಅದೆಲ್ಲ ಆಡಿ ನೀವು ತುಂಬ ಲಾಸ್ ಮಾಡಿಕೊಂಡು ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊತೀರಾ. ದಯವಿಟ್ಟು ಯೋಚನೆ ಮಾಡಿ, ಬೆಟ್ಟಿಂಗು ಅದೆಲ್ಲ ಆಡೋರು ದಯವಿಟ್ಟು ಅದರ ವಿಚಾರಕ್ಕೇ ಹೋಗಬೇಡಿ. ಯಾವುದೇ ರಾಶಿ ಆಗಿರ್ಬೋದು ಅದ್ರ ವಿಚಾರಕ್ಕೆ ಹೋಗಬೇಡಿ. ಮತ್ತು ಪಂಚಮ ಸ್ಥಾನ ಪ್ರೀತಿ ಪ್ರೇಮ, ಏನು ಪ್ರೇಮ, ನಾನು ಇಷ್ಟಪಡ್ತಿದ್ದೀನಿ ಹುಡುಗಿನ, ಅಥವಾ ನಾನು ಇಷ್ಟಪಡ್ತಿದ್ದೀನಿ ಹುಡುಗನ್ನ, ಈ ಪಂಚಮ ಸ್ಥಾನಕ್ಕೆ ಶನಿ ಬಂದಾಗ ಅದು ಬ್ರೇಕ್ ಆಗ್ತಕ್ಕಂಥದ್ದು, ಕಟ್ ಮಾಡಿಬಿಡ್ತಾರೆ. ಶನಿ ಅಂದರೆ ಕಟ್ ಮಾಡಿಬಿಡ್ತಾರೆ. ಯಾರಿಗೊಬ್ಬರಿಗೆ ಈ ಸಮಯದಲ್ಲಿ ದೊಡ್ಡವ್ರಿಗೆ ಗೊತ್ತಾಗ್ಬಿಡುತ್ತೆ, 4 ತದುಕ್ತಾರೆ, ಕುಂದಿಸ್ತಾರೆ. ಯಾಕಂದರೆ ಪಂಚಮ ಸ್ಥಾನದಲ್ಲಿ ಶನಿ ಬ್ರೇಕ್ ಮಾಡ್ತಾರೆ. ಪ್ರೀತಿ ಪ್ರೇಮ ವಿವಾಹದಲ್ಲಿ ಬ್ರೇಕ್ ಮಾಡ್ತಾರೆ. ದಾಂಪತ್ಯ ಸುಖದಲ್ಲೂ ಕೂಡ ಭಿನ್ನಾಭಿಪ್ರಾಯ ತರ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಯಾಕೆ ಅಂದರೆ ಅಷ್ಟಕವರ್ಗ ಬಿಂದುಗಳು ಚೆನ್ನಾಗಿಲ್ಲ ಅಂದರೆ ಖಂಡಿತ ಹಸ್ಬೆಂಡ್ ವೈಫ್ ಮಧ್ಯೆ ಚಿಕ್ಕ ಪುಟ್ಟ ಮನಸ್ಪರ್ಧೆಗಳು, ನಿನ್ನ ಪಾಡಿಗೆ ನೀನಿರು, ನನ್ನ ಪಾಡಿಗೆ ನಾನು ಇರ್ತೀನಿ, ಒಂದೇ ಮನೆ ಇದ್ದರೂ ಕೂಡ ನಿನ್ನ ಪಾಡಿಗೆ ನೀನಿರು, ನನ್ನ ಪಾಡಿಗೆ ನಾನು ಇರ್ತೀನಿ ಅಂತಕ್ಕಂತಹ ಒಂದು ಆಲೋಚನೆ ಇಲ್ಲಿ ಬರ್ತಕ್ಕಂತಹ ಒಂದು ಸಿಚುಯೇಷನ್ ಪಂಚಮ ಶನಿ. ಮತ್ತು ನಿಮ್ಮ ಕೆಲಸ ಕಾರ್ಯಗಳು ವಿಳಂಬ ಆಗ್ತಾ ಇರುತ್ತೆ. ಎಷ್ಟು ನೋಡಿ, ಹಣಕಾಸಿನ ವಿಚಾರ ನೋಡಿ, ಹಣಕಾಸಿನ ವಿಚಾರ ಶನಿ ದೃಷ್ಟಿ. ಈಗ ನಿಮಗೆ ಪಂಚಮ ಸ್ಥಾನದಲ್ಲಿ ಶನಿ ಕುತ್ಕೊಂಡಿದ್ದಾರೆ, ತೃತೀಯ ದೃಷ್ಟಿಯಿಂದ ಅವ್ರಿಗೆ ಶನಿ ಕುತ್ಕೊಂಡು ಯಾವುದೇ ಮನೆಯಲ್ಲಿ ಕುತ್ಕೊಂಡ್ರು ಕೂಡ ಅವ್ರಿಗೆ 3ನೇ ಮನೆ ದೃಷ್ಟಿ, 7ನೇ ಮನೆ ದೃಷ್ಟಿ, ದಶಮ ದೃಷ್ಟಿ ಇರುತ್ತೆ. ಶನಿ ಮೀನರಾಶಿಯಲ್ಲಿ ಕುತ್ಕೊಂಡು 3ನೇ ಮನೆ ದೃಷ್ಟಿ ನಿಮಗೆ ಸಪ್ತಮ ಭಾವ ಆಗುತ್ತೆ, ನಿಮಗೆ 7ನೇ ಮನೆ. ಅದಕ್ಕೆ ನಾನು ಹೇಳಿದ್ದು ದಾಂಪತ್ಯ ಸುಖದಲ್ಲಿ ಎಲ್ಲ ಒಂದು ಕಡೆ ನಮ್ಮ ಮೊದಲಿನ ಥರ ನನ್ನ ಗಂಡ ಇಲ್ಲ, ಅವ್ರು ಏನೋ ಒಂಥರ ಆಗ್ಬಿಟ್ಟಿದ್ದಾರೆ ಅಂತ ನೀವು ಯೋಚನೆ ಮಾಡ್ತಾ ಇರ್ತೀರ. ಈ ಸಮಯದಲ್ಲಿ ವೃಶ್ಚಿಕ ರಾಶಿಯಲ್ಲಿ ಹೆಣ್ಮಕ್ಳು, ನನ್ನ ಗಂಡ ಮೊದಲಿನ ಥರ ಇಲ್ಲ, ಈ ಥರ ಯೋಚನೆ ಮಾಡ್ತಾ ಇರ್ತೀರ. ದ್ವಿತೀಯ ಸ್ಥಾನ ನೋಡ್ತಾನೆ ಶನಿಗ್ರಹ, ಪಂಚಮ ಸ್ಥಾನದಲ್ಲಿ ಕುತ್ಕೊಂಡು ದಶಮ ದೃಷ್ಟಿಯಲ್ಲಿ ದ್ವಿತೀಯ ಸ್ಥಾನ ನೋಡೋದ್ರಿಂದ ಯಾವ ಥರ ಸಿಚುವೇಶನ್ ಬರುತ್ತೆ ಅಂದರೆ, ಅದೇ ಹಣ ಕಳ್ಕೊಳೋದು, ಕುಟುಂಬದಲ್ಲಿ ಸಾಮರಸ್ಯ ಇಲ್ಲದೆ ಇರ್ತಕ್ಕಂಥದ್ದು. ನೀವು ಯೋಚನೆ ಮಾಡೋದು, ಇಷ್ಟು ದಿನ ಕಷ್ಟಪಟ್ಟಿದ್ದೀನಿ ಸಾಕು, ನಾನು ಬೇರೆ ಕಡೆ ಹೋಗ್ತೀನಿ, ನಾನೇನೋ ಬಿಸ್ನೆಸ್ ಮಾಡ್ತೀನಿ, ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. ಕುಟುಂಬದಲ್ಲಿ ಕಲಹಗಳು ದ್ವಿತೀಯ ಮನೆಯಲ್ಲಿ. ಅದಕ್ಕೆ ಪಂಚಮ ಸ್ಥಾನದಲ್ಲಿ ಶನಿ ಬಂದಾಗ ಈ ಥರ ಆಗ್ತಾ ಇರುತ್ತೆ. ನೋಡಿಕೊಂಡು ಮುಂದುವರಿಯಿರಿ. ಲಾಸಸ್ ಆಗ್ತಾ ಇರುತ್ತೆ. ದಯವಿಟ್ಟು ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಮಾಡೋದಕ್ಕೆ ಹೋಗಬೇಡಿ. ಈ ಸಮಯದಲ್ಲಿ ಏನು ಕೆಲಸ ಮಾಡ್ತಿದ್ರೋ ಆ ಕೆಲಸದಲ್ಲೇ ಇರಿ. ಇನ್ವೆಸ್ಟ್ಮೆಂಟು, ಶೇರ್ ಮಾರ್ಕೆಟು ಇದು ಈ ವಿಚಾರಕ್ಕೆಲ್ಲ ಹೋಗಬೇಡಿ. ವಕ್ರಿ ಆದಾಗ ಇನ್ನೂ ಇದರ 2ರಷ್ಟು ತಲೆನೋವಿರುತ್ತೆ. ಆದರೆ ನೀವು ಯಾವುದಾದ್ರೂ ಹಿಂದೆ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿ ಆ ದುಡ್ಡು ಬರಬೇಕಾಗಿದ್ದರೆ ಇವಾಗ ವಕ್ರಿ ಶನಿಯಲ್ಲಿ ನಿಮಗೆ ಬರುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಈ ಪಂಚಮ ಶನಿಯಿಂದ ವೃಶ್ಚಿಕ ರಾಶಿಯವರು ತಪ್ಪಿಸ್ಕೋಬೇಕು ಅಂದರೆ ಪ್ರತಿನಿತ್ಯ ಕಾಲಭೈರವೇಶ್ವರ ಗಾಯತ್ರಿ ಮಂತ್ರ ಪಠನೆ ಮಾಡ್ಕೊಳ್ಳಿ. ಮತ್ತು ಕಾಲಭೈರವೇಶ್ವರ ಸ್ವಾಮಿಗೆ ಎಳ್ಳೆಣ್ಣೆ ಅಭಿಷೇಕ ಶನಿವಾರ ದಿನದಂದು. ಮತ್ತು ತಪ್ಪದೆ ರಾತ್ರಿ ಹೊತ್ತು ಮಲಗಬೇಕಾದ್ರೆ ಹನುಮಾನ್ ಚಾಲಿಸ ಪಾರಾಯಣ ಮಾಡ್ಕೊಳ್ತಾ ಮಲ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ವೇ ಜನ ಸುಖಿರಬಹುದು. ಧನ್ಯವಾದಗಳು. ಜೈ ಶ್ರೀರಾಮ್.